ಪ್ರಿಯರೇ, ನಿಮಗೆಲ್ಲ ಸತ್ಯ, ಸಂತೋಷ ಮತ್ತು ಶಾಂತಿಯ ಶುಭಾಶಯಗಳು. ನಮ್ಮ ಪೂಜಾ ವಿಧಿಗಳಲ್ಲಿ ನಾವು ಹಲವಾರು ಹಬ್ಬಗಳನ್ನು, ಮಹೋತ್ಸವಗಳನ್ನು, ಸ್ಮರಣೆಗಳನ್ನು ಆಚರಿಸುತ್ತೇವೆ. ಕೆಲವು ನಮ್ಮ ಪ್ರಭು ಯೇಸುವಿನ ಮಹೋತ್ಸವ ಹಬ್ಬಗಳಾದರೆ, ಇನ್ನು ಕೆಲವು ಪೂಜ್ಯ ಕನ್ಯಾಮರಿಯಮ್ಮನವರ ಹಬ್ಬಗಳು, ಮಹೋತ್ಸವಗಳು ಮತ್ತು ಇತರ ಸಂತರುಗಳ ಹಬ್ಬಗಳಾಗಿವೆ. ಆದರೆ ಕ್ರಿಸ್ತನ ಪುನರುತ್ಥಾನದ ಮಹೋತ್ಸವ ಎಲ್ಲ ಹಬ್ಬಗಳಿಗಿಂತ ಮಹತ್ವದ ಹಾಗೂ ಹಬ್ಬಗಳ, ಮಹೋತ್ಸವಗಳ ರಾಣಿಯಾಗಿದೆ. ಕ್ರಿಸ್ತ ಯೇಸುವಿನ ಪುನರುತ್ಥಾನದ ವಿಶ್ವಾಸ ನಮ್ಮ ವಿಶ್ವಾಸದ ಅಡಿಪಾಯ, ನಮ್ಮ ವಿಶ್ವಾಸದ ಬುನಾದಿಯಾಗಿದೆ ಮತ್ತು ನಮ್ಮ ವಿಶ್ವಾಸಕ್ಕೆ ಮೂಲವೂ ಕೂಡ ಆಗಿದೆ. ಆದ್ದರಿಂದಲೇ ಪ್ರತಿಯೊಂದು ಪೂಜಾರ್ಪಣೆಯಲ್ಲಿ ವಿಶ್ವಾಸದ ರಹಸ್ಯವನ್ನು ನಾವು ವಿಶ್ವಾಸದಿಂದ, ಉತ್ಸಾಹದಿಂದ ಘೋಷಿಸುತ್ತೇವೆ. ಕ್ರಿಸ್ತ ಮರಣ ಹೊಂದಿದರು, ಕ್ರಿಸ್ತ ಪುನರುತ್ಥಾನರಾದರು ಮತ್ತು ಕ್ರಿಸ್ತ ಮತ್ತೆ ಬರಲಿದ್ದಾನೆ ಎಂಬುದು ನಮ್ಮ ವಿಶ್ವಾಸದ ಘೋಷಣೆಯಾಗಿದೆ. ಆದ್ದರಿಂದ ನಮ್ಮನ್ನು ಈಸ್ಟರ್ ಜನಾಂಗ, ಪುನರುತ್ಥಾನಿ ಜನಾಂಗ ಎನ್ನುತ್ತಾರೆ ಸಂತ ಅಗಸ್ಟೀನ್. ನಾವು ಪೌಲ ಕೊರಿಂಥರಿಗೆ ಬರೆದ ಪತ್ರದಲ್ಲಿ ಕ್ರಿಸ್ತನು ಸತ್ತವರೊಳಗಿನಿಂದ ಎದ್ದಿಲ್ಲದಿದ್ದರೆ ನಮ್ಮ ವಿಶ್ವಾಸ ವ್ಯರ್ಥ, ನಮ್ಮ ಸಾರುವಿಕೆಯೂ ವ್ಯರ್ಥ ಎಂದಿದ್ದಾರೆ. ಸಮಾಧಿಯೆಡೆಗೆ ತೈಲ ಲೇಪನ ಸಂಪೂರ್ಣಗೊಳಿಸಲು ತೆರಳಿದ್ದ ಮಗ್ದಲದ ಮರಿಯಳು ಮತ್ತು ಇನ್ನಿತರ ಮಹಿಳೆಯರು ದೇವದೂತ ಮರಿಯ, ಅವನು ಇಲ್ಲಿಲ್ಲ, ಆತನು ಪುನರುತ್ಥಾನ ಹೊಂದಿದ್ದಾನೆ ಎಂದಿದ್ದನ್ನು ಸ್ಮರಿಸಿ, ಆದ್ದರಿಂದ ಸಂತೋಷದಿಂದ, ಹರ್ಷದಿಂದ ಹಲ್ಲೆಲೂಯ ನಮ್ಮ ಗೀತೆಯನ್ನು ಹಾಡೋಣ. ಹಿಬ್ರು ಭಾಷೆಯಲ್ಲಿ ಹಲ್ಲೆಲೂಯ ಎಂದರೆ ಭಗವಂತನನ್ನು ಸ್ತುತಿಸುವುದಾಗಿದೆ. ಪ್ರಭುವು ಮರಣವನ್ನು ಜಯಿಸಿರುವುದರಿಂದ ನಾವು ಹಲ್ಲೆಲೂಯ ಹಾಡಿ ಆತನನ್ನು ಸ್ತುತಿಸೋಣ. ರಷ್ಯಾ ದೇಶದ ತಂದೆಯೊಬ್ಬನಿಗೆ ಗ್ರೆಗೋರಿ ಮತ್ತು ಪೀಟರ್ ಎಂಬ ಇಬ್ಬರು ಪುತ್ರರು. ಅವರಿಬ್ಬರೂ ಸೈನಿಕರು. ಒಮ್ಮೆ ಮಿಲಿಟರಿ ಕಚೇರಿಯಿಂದ ತಂದೆಗೆ, ನಿಮ್ಮ ಮಗ ಗ್ರೆಗೋರಿ ಇನ್ನಿಲ್ಲ, ಯುದ್ಧದಲ್ಲಿ ವೀರ ಮರಣವನ್ನಪ್ಪಿದ್ದಾನೆ ಎಂದು ತಿಳಿಸಲು ವಿಷಾದವಿದೆ. ಅಂತಹ ಹೆಮ್ಮೆಯ ಪುತ್ರನ ಬಗ್ಗೆ ಹೆಮ್ಮೆ ಪಡಬೇಕು ಎಂಬ ಸುದ್ದಿ ನೋಡಿ ತಂದೆ ಅತೀವ ಸಂಕಟ ಹಾಗೂ ದುಃಖ ಪಡುತ್ತಾನೆ. ಕೆಲವು ದಿನಗಳ ಬಳಿಕ ಇನ್ನೊಂದು ಸುದ್ದಿ, ನಿಮ್ಮ ಮಗ ಸತ್ತಿಲ್ಲ, ಅವನಿಗೆ ಗಾಯವಾಗಿದೆ ಮತ್ತು ಜೀವಂತವಾಗಿದ್ದಾನೆ, ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾನೆ ಎಂಬುದನ್ನು ಕೇಳಿ ತಂದೆಗೆ ಮರಳಿ ಜೀವ ಪಡೆದಷ್ಟು ಸಂತೋಷ ಪಡುತ್ತಾನೆ. ಯೇಸುವಿನ ಮರಣದ ನಂತರ ಶಿಷ್ಯರು ದುಃಖದಲ್ಲಿದ್ದರು, ಭರವಸೆಯನ್ನು ಕಳೆದುಕೊಂಡಿದ್ದರು, ಭಯಮಿಶ್ರಿತ ವಾತಾವರಣದಲ್ಲಿದ್ದರು, ಕೊಠಡಿಯ ಬಾಗಿಲುಗಳನ್ನು ಕೂಡ ಮುಚ್ಚಿದ್ದರು. ಆದರೆ ಮಗ್ದಲದ ಮರಿಯಳು ಮತ್ತು ಕೆಲವು ಮಹಿಳೆಯರು ಮಾತ್ರ ಯೇಸುವಿನ ಸಮಾಧಿಯೆಡೆಗೆ ಧೈರ್ಯದಿಂದ, ದುಃಖದಿಂದ, ಭಾರವಾದ ಹೃದಯ ಹೊತ್ತು ಹೋಗಿದ್ದರು. ದೇವದೂತನು ಕ್ರಿಸ್ತನ ಪುನರುತ್ಥಾನದ ಸಂದೇಶವನ್ನು ತಿಳಿಸಲು ಮಗ್ದಲದ ಮರಿಯ ಓಡಿ ಹೋಗಿ ಶಿಷ್ಯರಿಗೆ ಕಲ್ಲು ಉರುಳಿದೆ, ದೇಹವು ಅಲ್ಲಿಲ್ಲ ಎನ್ನಲು ಪೇತ್ರ ಮತ್ತು ಯೋಹಾನರಿಬ್ಬರು ವೇಗವಾಗಿ ಓಡಿ ಸಮಾಧಿಯನ್ನು ತಲುಪುತ್ತಾರೆ. ಖಾಲಿ ಸಮಾಧಿಯಲ್ಲಿ ಬಿಚ್ಚಿಟ್ಟ ನಾರುಮಡಿ ವಸ್ತ್ರಗಳು, ಮಡಚಿಟ್ಟ ತಲೆಗೆ ಸುತ್ತಿದ್ದ ನಾರುಮಡಿ ವಸ್ತ್ರ ನೋಡುತ್ತಾರೆ ಮತ್ತು ನಂಬುತ್ತಾರೆ, ವಿಶ್ವಾಸಿಸುತ್ತಾರೆ. ಆಗ ನೆನಪಾಗುತ್ತದೆ, ಪ್ರಭು ಮೂರನೇ ದಿನ ಪುನರುತ್ಥಾನನಾಗುವೆ ಎಂದು ನುಡಿದ ಮಾತುಗಳು. ಹೀಗೆ ಮುಂದೆ ಅಳುತ್ತಾ ನಿಂತಿದ್ದ ಮಗ್ದಲದ ಮರಿಯಳಿಗೆ ಪುನರುತ್ಥಾನಿ ಕ್ರಿಸ್ತೇಸುವಿನ ದರ್ಶನವಾಗುತ್ತದೆ. ಆದ್ದರಿಂದ ಆಕೆ, ನಾನು ಪ್ರಭುವನ್ನು ನೋಡಿದ್ದೇನೆ ಎಂದು ಘಂಟಾಘೋಷವಾಗಿ ನುಡಿಯುತ್ತಾಳೆ. ವಿಶ್ವಾಸದ, ಭರವಸೆಯ ನುಡಿಯದು. ಈಸ್ಟರ್ ಪುನರುತ್ಥಾನದ ಹಬ್ಬ. ಸಮಾಧಿಯ ಆಚೆಗೆ ಒಂದು ಜೀವನವಿದೆ, ಶಾಶ್ವತ ಜೀವನ ಎಂದು ಸಾರುವ ಸಂತೋಷ, ಸತ್ಯದ ಹಬ್ಬ. ಈಸ್ಟರ್ ನಮ್ಮ ಮುಂದಿನ ಜೀವನದ ಭರವಸೆಯ ಹಬ್ಬವಾಗಿದೆ. ಈಸ್ಟರ್ ನಮ್ಮ ಶಾಶ್ವತ ಜೀವನ ಸಾರುವ ಹಬ್ಬವಾಗಿದೆ. ಪುನರುತ್ಥಾನಿ ಕ್ರಿಸ್ತ ಯೇಸುವಿನ ಶಾಂತಿ ಈ ಲೋಕದ ಸರ್ವರಲ್ಲಿ ಅರಳಲಿ. ಸಂತೋಷದ ಕ್ಷಣ ಯುದ್ಧ ಪೀಡಿತ ಜನರಿಗೆ, ಶೋಷಿತ ಜನರಿಗೆ ಸಿಗಲಿ. ಹ್ಯಾಪಿ ಈಸ್ಟರ್.